ಹಿಂದಿನ ಸಂಚಿಕೆಯಲ್ಲಿ ಶ್ರೀಮನ್ನಾರಾಯಣ ಕೂರ್ಮಾವತಾರವನ್ನು ನೋಡಿದೆವು. ಇಂದಿನ ಸಂಚಿಕೆಯಲ್ಲಿ ನಾರಾಯಣನ ಮೂರನೆಯ ಅವತಾರವಾದ ವರಹಾವತಾರವನ್ನು ನೋಡೋಣ. ವಿದುರನು, ಮೈತ್ರೇಯ, ಈ ಮನ್ವಂತರದ ಒಡೆಯನಾದ ಮನುವು ಹೇಗೆ ಹುಟ್ಟಿದನು? ಆಗ ಮೈತ್ರೇಯ, ನಾಲ್ಮುಗನಾದ ಬ್ರಹ್ಮನು ಹರಿಯನ್ನು ಬಹಳ ಧ್ಯಾನಿಸಿದನು. ವಿದುರ, ಅವನೇಕೆ ಧ್ಯಾನಿಸಿದನು? ಮೈತ್ರೇಯ, ಪ್ರಜಾಸೃಷ್ಟಿಯು ಏಕೆ ವಿಸ್ತಾರವಾಗಲೊಲ್ಲದೆಂಬ ಚಿಂತೆಯಿಂದ ಬಳಲಿ ದೈವಾನುಗ್ರಹವನ್ನು ಪಡೆಯಬೇಕೆಂದು. ವಿದುರ, ಮುಂದೇನಾಯಿತು? ಮೈತ್ರೇಯ, ಬ್ರಹ್ಮರೂಪವು 2 ಆದವು. ವಿದುರ, 2ರಿಂದೇನಾಯಿತು? ಮೈತ್ರೇಯ, ಅವೆರಡು ಸಂಯೋಗ ಹೊಂದಿ ಒಂದು ಗಂಡು ಇನ್ನೊಂದು ಹೆಣ್ಣು, ಹೀಗೆ 2 ವ್ಯಕ್ತಿಗಳಾಗಿ ಹುಟ್ಟಿದವು. ವಿದುರ, ಅವುಗಳ ಹೆಸರೇನು? ಮೈತ್ರೇಯ, ಗಂಡಿಗೆ ಸ್ವಯಂಭುವ, ಹೆಣ್ಣಿಗೆ ಶತರೂಪೆ ಎಂಬುದಾಗಿ ನಾಮಕರಣವಾಯಿತು. ವಿದುರ, ಈ ಜೋಡಿಯು ಏನು ಮಾಡಿತು? ಮೈತ್ರೇಯ, ಸಂಭೋಗ ಮಾಡಿ ಪ್ರಜಾವೃದ್ಧಿಯನ್ನು ಮಾಡಿತು. ವಿದುರ, ಈ ಜೋಡಿಯ ಮಕ್ಕಳು ಯಾರು ಯಾರು? ಮೈತ್ರೇಯ, ಪ್ರಿಯವ್ರತ, ಉತ್ತಾನಪಾದರೆಂಬ 2 ಪುತ್ರರು, ಆಕೂತಿ, ದೇವಹೂತಿ, ಪ್ರಸೂತಿ ಎಂಬ ಪುತ್ರಿಯರು. ವಿದುರ, ಮನು ದಂಪತಿಗಳು ಮುಂದೆ ಏನು ಮಾಡಿದರು? ಮೈತ್ರೇಯ, ಬ್ರಹ್ಮನಿಗೆ ಕೈಮುಗಿದು ಬೇಡಿಕೊಂಡರು. ವಿದುರ, ಏನೆಂದು? ಮೈತ್ರೇಯ, ಸ್ವಾಮಿ, ನಿನ್ನ ಅಪ್ಪಣೆಯ ಮೇರೆಗೆ ಪ್ರಜಾ ಸೃಷ್ಟಿಯನ್ನು ಮಾಡುತ್ತಲಿದ್ದೇನೆ. ಆದರೆ ದಯವಿಟ್ಟು ನನ್ನ ಮಕ್ಕಳು ವಾಸಿಸಲು ಸ್ಥಳವನ್ನು ತೋರಿಸು. ಏಕೆಂದರೆ ಭೂಮಿಯು ಪ್ರಳಯ ಜಲಧಿಯಲ್ಲಿ ಮುಳುಗಿದೆ. ಆದ್ದರಿಂದ ಅದನ್ನು ಮೇಲಕ್ಕೆ ತಂದಿಡು. ವಿದುರ, ಬ್ರಹ್ಮನು ಭೂಮಿಯನ್ನು ಮೇಲಕ್ಕೆ ತಂದನೇನು? ಮೈತ್ರೇಯ, ಇಲ್ಲ. ವಿದುರ, ಹಾಗಾದರೆ ಯಾರು ತಂದರು? ಮೈತ್ರೇಯ, ವರಾಹರೂಪಿ ವಿಷ್ಣು. ವಿದುರ, ಈ ವಿಷ್ಣುವಿನ ಅದ್ಭುತ ಮಹಿಮೆಯನ್ನು ಕೇಳಲು ನನಗೆ ಇಚ್ಛೆಯುಂಟಾಗಿದೆ. ಸವಿಸ್ತಾರವಾಗಿ ವಿವರಿಸು ಎಂದು ಕೇಳಿಕೊಳ್ಳಲು ಮೈತ್ರೇಯನು ಹೇಳಲು ಪ್ರಾರಂಭಿಸಿದನು. ಬ್ರಹ್ಮನು ತನ್ನ ಪುತ್ರನಾದ ಮನು ಮಹರ್ಷಿಯ ಪ್ರಾರ್ಥನೆಯನ್ನು ಮನ್ನಿಸಿ ತಲೆ ತುರಿಸಿಕೊಂಡನು. ನಾನು ಈ ಮೊದಲು ಈ ನೀರನ್ನು ಕುಡಿದು ದೇವತೆಗಳು, ಅಸುರರು, ಪಶು ಪಕ್ಷಿಗಳು, ಸರ್ಪಗಳು, ಪರ್ವತ ಹಾಗೂ ವೃಕ್ಷಗಳು ಇವುಗಳಿಗೆಲ್ಲ ನೆಲೆಸುವಂತೆ ಭೂಮಿಯನ್ನು ನಿಲ್ಲಿಸಿದನು. ಆದರೆ ಭೂಮಿಯು ಪ್ರಳಯ ಕಾಲದ ನೀರಿನಲ್ಲಿಯೇ ಮುಳುಗಿಯೇ ಬಿಟ್ಟಿದೆ. ಇದನ್ನು ಮೇಲಕ್ಕೆ ತರುವ ಬಗೆ ಹೇಗೆ? ಇದು ಏಕೆ ಮುಳುಗಿತು? ನಾನು ಸಂಪೂರ್ಣವಾಗಿ ನೀರನ್ನು ಕುಡಿದಂತೆ ಕಾಣುತ್ತಿಲ್ಲವೇ? ಇನ್ನೇನು ಮಾಡಲಿ? ಇನ್ನು ಸೃಷ್ಟಿಸುವ ಬಗೆ ಹೇಗೆ? ನನಗೆ ದೇವರೇ ಗತಿ. ಹರಿಯ ಆಜ್ಞೆಯನ್ನು ಪಾಲಿಸುವುದಾಗದಂತಾಯಿತಲ್ಲ. ಹೀಗೆ ಧ್ಯಾನಿಸುತ್ತಿರಲು ಬ್ರಹ್ಮನ ಮೂಗಿನ ಹೊಳ್ಳೆಯಿಂದ ಒಂದು ಹೆಬ್ಬಟ್ಟಿನಷ್ಟು ಆನೆಯ ಮರಿಯು ಹೊರಬಂದು ಆಕಾಶದಲ್ಲಿ ನಿಂತು ಒಂದೇ ಕ್ಷಣದಲ್ಲಿ ಆನೆಯಷ್ಟು ವಿಶಾಲವಾಗಿ ಬೆಳೆಯಿತು. ಎಲ್ಲರಿಗೂ ಆಶ್ಚರ್ಯ. ಮರಿಚ್ಯಾದಿ ಋಷಿಗಳು ಹಾಗೂ ಸನಕಾದಿಗಳು, ಮನು ಮಹಾರಾಜನು ನೋಡುವಷ್ಟರಲ್ಲಿ ಅದೊಂದು ದೊಡ್ಡ ಬಂಡೆಯಷ್ಟು ಬೆಳೆದು ನಿಂತಿತು. ಅಂತೆಯೇ ಅಣೋರಣೀಯಾನ ಮಹತೋ ಮಹೀಯಾನ್ ಎಂದು ವೇದ ಸಾರುತ್ತಿದೆ. ಬ್ರಹ್ಮನು ಬಲು ಸಂಭ್ರಮದಿಂದ ನೋಡುತ್ತಾ, ಎಲೋ ಮುನಿಗಳೇ, ಏನಿದು? ಸೂಕರ ಅಂದರೆ ಹಂದಿ ರೂಪದಿಂದ ಕಾಣುವ ಮಹಾವಿಭೂತಿ ನನ್ನ ನಾಸಾಪುಟದಿಂದ ಬಂದಿತಲ್ಲವೇ? ಅಂಗುಷ್ಟ ಮಾತ್ರ ಹೊರಬಂದ ಈ ಪ್ರಾಣಿ ಈಗ ಗಂಡ ಶಿಲೆಯಾಗಿದೆ. ನನಗೆ ಚಿಂತೆಯಾಗಿದೆ. ಈ ವರಾಹಮೂರ್ತಿಯನ್ನು ಭಗವಂತನೇ ಆಗಿರಬೇಕು ಎಂದು ಹೇಳುತ್ತಿರುವಾಗಲೇ ಆ ಸೂಕರವು
ಗಂಭೀರ ಗರ್ಜನೆಯನ್ನು ಮಾಡಿ ಬ್ರಹ್ಮನಿಗೆ ಸಂತೋಷವನ್ನುಂಟು ಮಾಡಿತು. ಈ ಗರ್ಜನೆಯು ದಶ ದಿಕ್ಕುಗಳನ್ನು ವ್ಯಾಪಿಸಿತು. ಜನೋಲೋಕ, ತಪೋಲೋಕ, ಸತ್ಯಲೋಕಗಳ ನಿವಾಸಿಗಳು ಹಾಗೂ ಋಷಿಗಳು ವೇದ ಮಂತ್ರಗಳಿಂದ ಮಹಾಸೂಕರನನ್ನು ಹೊಗಳತೊಡಗಿದರು. ಅದನ್ನು ಕೇಳಿ ಗಜರಾಜನಂತೆ ಬೆಳೆದಿರುವ ಶ್ವೇತ ವರಾಹವು ಹರ್ಷಗೊಂಡು ಲೋಕೋಪಕಾರಕ್ಕಾಗಿ ಮಹಾಪ್ರಳಯದ ಜಲದಲ್ಲಿ ಧುಮುಕಿತು. ಪುನಃ ಪುನಃ ಗುರ್ಗುರ ನಾದವನ್ನು ಮಾಡುತ್ತಾ ತನ್ನ ವಿಶಾಲವಾದ ಖುರಗಳಿಂದ ಜಲಚರ ಪ್ರಾಣಿಗಳಂತೆ ಬಾಲವನ್ನು ಮೇಲಕ್ಕೆತ್ತಿ ನೀರನ್ನು ಬಡಿಯತೊಡಗಿತು. ಅರ್ಧ ಚಂದ್ರಾಕಾರದ ಖುರಗಳಿಂದ ಮೇಘಗಳನ್ನು ಕೆದರುತ್ತಾ ಆಕಾಶದಲ್ಲಿ ಸಂಚರಿಸಿದ ಯಜ್ಞಾಂಗನು ತನ್ನ ಧವಳ ದಷ್ಟಗಳಿಂದಲೂ ತೀಕ್ಷ್ಣವಾದ ರೋಮಗಳುಳ್ಳ ಶರೀರದಿಂದಲೂ ಕಣ್ಣುಗಳ ಕಾಂತಿಯಿಂದ ಪ್ರಕಾಶವನ್ನು ಬೀರುತ್ತಾ ಹಾರಾಡಿತು. ಒಂದು ಕ್ಷಣ ನೀರಲ್ಲಿದ್ದರೆ, ಒಂದು ಕ್ಷಣ ಆಕಾಶದಲ್ಲಿ, ಮತ್ತೊಂದು ಕ್ಷಣ ನೆಲದ ಮೇಲೆ ಸಂಚರಿಸಿತು. ಅದರ ಉನ್ನತ ಕಪೋಲಗಳು ಹೊಳೆಯುತ್ತಿದ್ದವು. ಬಿರುಸಾದ ತನ್ನ ತ್ವಚವನ್ನು ಪೀಚು ಮಂದರಾದಿ ವೃಕ್ಷಗಳಿಗೆ ತಿಕ್ಕಲಾಗಿ ಅವೆಲ್ಲ ಗಿಡಗಳ ತೊಗಟೆಗಳು ಸುಲಿದು ತಗ್ಗುಗಳು ಕಾಣತೊಡಗಿದವಲ್ಲದೆ ನೆಲಸಮವಾದವು. ಒಮ್ಮೆನ್ನೊಮ್ಮಲೆ ಸಮುದ್ರದಲ್ಲಿ ಜಿಗಿಯುವ ಸೂಕರನಿಗೆ ಸಮುದ್ರರಾಜನು ಕ್ಷೋಭೆಗೊಂಡು ತನ್ನನ್ನು ಕಾಪಾಡಲು ಕೇಳಿಕೊಂಡನು. ಆ ಸೂಕರವು ರಸಾತಲದಲ್ಲಿ ಭೂಮಿಯನ್ನು ಕಂಡಿತು. ಸ್ವದಷ್ಟ್ರಯೋಧ್ರಂ ಅಂ ಮಹಿಂ ವಿಲಗ್ನಾಸಂ ಉತ್ತಿತಃ ಸಂರುರಹೇ ರಸಾಯಃ ತತ್ರಾಪಿ ದೈತ್ಯಂ ಗದಾಯ ಪತಂತಃ ಸುನಾಭ ಸಂದೀಪಿತ ತೀವ್ರ ಮನ್ಯುಃ. ರಸಾತಲದಿಂದ ಆ ಭೂಮಿಯನ್ನು ನೀರಿನ ಮೇಲ್ಭಾಗದಲ್ಲಿ ತಂದನು ಹಾಗೂ ತನ್ನ ಕೋರೆ ಹಲ್ಲಿನ ಕೊನೆಯಲ್ಲಿ ಅದನ್ನು ಇಟ್ಟುಕೊಂಡು ಮೇಲಕ್ಕೆ ಬಂದನು. ಆಗ ಹಿರಣ್ಯಾಕ್ಷನೆಂಬ ದೈತ್ಯನು ಗದೆಯನ್ನು ಹಿಡಿದುಕೊಂಡು ಎದುರಿಗೆ ಬಂದನು. ಕೋಪಾಟೋಪದಿಂದ ಆದಿಸೂಕರನು ಮಹಾಪರಾಕ್ರಮವನ್ನು ತೋರಿಸುತ್ತಾ ಸಿಂಹವು ಆನೆಯಂತೆ ಲೀಲಾಜಾಲವಾಗಿ ತನ್ನ ಕೋರಿಂದ ಹೊಡೆದು ಆ ದೈತ್ಯನನ್ನು ಸಂಹರಿಸಿದನು. ಅವನ ರಕ್ತವೆಂಬ ಕೆಸರಿನಿಂದ ಮೆತ್ತಿದ ಮುಖವುಳ್ಳ ವರಾಹಮೂರ್ತಿಯು ಗಜೇಂದ್ರವು ತನ್ನ ಬಿಳಿಯ ಕೋರೆಯಿಂದ ಭೂಮಿಯನ್ನು ಕೆದರುತ್ತಾ ಮಣ್ಣಿನಿಂದ ಮೆತ್ತಿದವನಂತೆ ಶೋಭಿಸಿದನು. ಆ ಸಮಯದಲ್ಲಿ ಅವನು ಬಿಳಿಯನಿದ್ದರೂ ಕಪ್ಪಾದಿ ತನ್ನ ಬಿಳಿಯ ಕೋರೆಯಿಂದ ಮೆಂಚಿನಂತೆ ಹೊಳೆಯುತ್ತಾ ಭೂದೇವಿಯನ್ನು ಉದ್ಧರಿಸಿದ. ಆ ಸುಕರನನ್ನು ಬ್ರಹ್ಮಾದಿ ದೇವತೆಗಳು ಸ್ತುತಿಸಿದರು. ದೇವ ಉವಾಚ ಜೀತಂ ಜೀತಂ ತೆ ಜೀತಯಜ್ಞಂ ಭಾವನ ತ್ರಯೀತನುಂ ಸ್ವಾಂ ಪರಿಧುನ್ವತೆ ನಮಃ ಯಲ್ಲೋಮಗರ್ತೇಶು ನಿಲಿಲ್ಯರಬ್ಧಾಯ ತಸ್ಮೈ ನಮಃ ಕಾರಣ ಸುಕರಾಯಿತೆ. ಲೋಕ ಮಂಗಲಕಾರಕನಾದ ವರಾಹಮೂರ್ತಿಯೇ, ನೀನು ಜಯಶಾಲಿಯು. ನಿನಗೆ ಯಾವಾಗಲೂ ಜಯವಾಗಲಿ. ನಿನ್ನ ದೇಹವು ಯಜ್ಞಕ್ಕೆ ಬೇಕಾದ ಎಲ್ಲ ಪದಾರ್ಥಗಳಿಗೆ ಜನ್ಮಭೂಮಿಯಾಗಿದೆ. ನಿನ್ನ ರೋಮಕೂಪಗಳಲ್ಲಿ ಸಮುದ್ರಗಳು ಅಡಗಿವೆ. ನಿನ್ನ ಶರೀರವು ಕಂಪಿಸುತ್ತಿರಲು ಅವೆಲ್ಲವೂ ಹೊರಬರುತ್ತಿವೆ. ನಿನ್ನ ದೇಹವು ಪರಮ ಪವಿತ್ರ. ಆದುದರಿಂದ ನಿನ್ನ ರೂಪವು ಪಾಪಿಗಳಿಗೆ ಕಾಣಲಾರದು. ವೇದಗಳಿಂದಲೇ ನಿನ್ನನ್ನು ತಿಳಿಯಲು ಸಾಧ್ಯನಾದ ನಿನಗೆ ನಮಸ್ಕಾರವಿರಲಿ. ನೀನು ಜ್ಞಾನಪ್ರದನಲ್ಲವೇ? ಹೌದು, ವೇದಾಧಿಪರ ವಿದ್ಯೋಪದೇಶಕನೂ ನೀನೇ ಆಗಿರುವೆ. ಹೇ ಭಗವಾನ್ ಭೂರಮಣ, ನಿನ್ನ ಕೋರೆ ತುದಿಯಲ್ಲಿಟ್ಟ 100 ಪರ್ವತಗಳಿಂದೊಡಗೂಡಿದ ಭೂಮಂಡಲವು ವನದಿಂದ ಹೊರಗೆ ಬರುತ್ತಿರುವ ಗಜರಾಜನ ದಂತದ ಮೇಲಿದ್ದ ಪತ್ರ ಸಹಿತ ಪದ್ಮಿನಿಯಂತೆ ರಾರಾಜಿಸುತ್ತಿದೆ. ಎಲ್ಲೋ ದಯಾಮಯನೇ, ಸ್ಥಾವರ ಜಂಗಮ ಪ್ರಾಣಿಗಳ ವಾಸಕ್ಕಾಗಿ ಅರ್ಹಳಾದ ಈ ಭೂಮಾತೆಯನ್ನು ಸ್ಥಾಪಿಸು. ಎಲ್ಲೋ ತಂದೆಯೇ, ನಿನ್ನ ತೇಜವನ್ನು ಯಜ್ಞ ಪ್ರಾರಂಭಿಸುವಾಗ ಅರಣಿ ಪಾತ್ರೆಯಲ್ಲಿ ಅಗ್ನಿಯನ್ನಿಟ್ಟಂತೆ
ಈ ತಾಯಿಯಲ್ಲಿ ತುಂಬಿರುವಿ. ಲೋಕಜನನಿ ಜನಕನೇ ನಿನಗೆ ನಮೋ ನಮಃ. ಈ ರೀತಿಯಾಗಿ ಭೂದೇವಿಯನ್ನು ರಸಾತಲದಿಂದ ಉದ್ಧರಿಸಿ ತರುವುದು ಇನ್ನೊಬ್ಬನಿಂದ ಸಾಧ್ಯವೇ? ನಾರಾಯಣ ಸ್ವರಾಶ್ವರ್ಯಮಯನಾದ ಸರ್ವಶಕ್ತ ನಿನಗೇನಾಶ್ಚರ್ಯ? ಚಿತ್ರ ವಿಚಿತ್ರವಾದ ಈ ಜಗತ್ತನ್ನು ನಿರ್ಮಿಸಿದ್ದು ಆಶ್ಚರ್ಯವಲ್ಲವೇ? ನೀನು ನಿನ್ನ ಮೈಯನ್ನು ಝಾಡಿಸುತ್ತಿರಲು, ನಿನ್ನ ಕೇಸರ ಕಂಪಿಸುತ್ತಿರುವಾಗ, ನಿನ್ನ ಮಂಗಲ ಜಲಬಿಂದುಗಳಿಂದ ಸ್ನಾನ ಮಾಡಿದ ಜನೋಲೋಕ, ತಪೋಲೋಕ, ಸತ್ಯಲೋಕ ನಿವಾಸಿಗಳಾದ ನಾವೆಲ್ಲರೂ ಪುನೀತರಾದೆವು. ನಿನ್ನನ್ನು ವಚನಗಳಿಂದ ಹೊಗಳಿ ಮನಸ್ಸಿನಿಂದ ಸ್ಮರಿಸಿ ಅಂತಹ ಶುದ್ಧಿ ಹಾಗೂ ಬಾಹ್ಯ ಶುದ್ಧಿಯನ್ನು ಪಡೆದವು. ಈ ಭೂಮಿಯನ್ನು ಉದ್ಧರಿಸಿದ ಈ ಪಾವನ ಚರಿತ್ರೆಯನ್ನು ಅರಿಯದ ಮಾನವ ನರಕ ಭಾಗಿಯಲ್ಲದೆ ಮತ್ತೇನು? ನಿನ್ನ ಬಂಧಕ ಶಕ್ತಿಯಿಂದ ಭ್ರಮಿಷ್ಠರಾದ ನಮಗೆ ನೀನು ದೂರಾಗುವ ಗತಿಯನ್ನು ಕೊಡಬೇಡ. ಈಶಜ್ಞಾನ ಸಾಧ್ಯವಾದ ನಿನ್ನ ಲೋಕವನ್ನೇ ನಮಗೆ ಕೊಡು. ವಿದುರ, ಈ ಬಗೆಯಾಗಿ ಬ್ರಹ್ಮವಾದಿಗಳಾದ ಮುನಿಗಳು ಸ್ತುತಿಸುತ್ತಿರಲಾಗಿ ಭೂಮಿಯನ್ನು ಸ್ಥಿರವಾಗಿ ನೀರಿನಲ್ಲಿ ಅಲುಗಾಡದಂತೆ ಸ್ಥಾಪಿಸಿ ಭಕ್ತರನ್ನು ಸಲುಹಿದನು. ನೋಡುತ್ತಿರುವಾಗಲೇ ಶ್ರೀ ವರಹಾಮೂರ್ತಿಯು ಮಾಯವಾದನು. ಆ ಮೂರ್ತಿಯನ್ನು ಎಷ್ಟು ಸ್ಮರಿಸಿದರೂ ಕಡಿಮೆ. ಏಕೆಂದರೆ ಭೂಮಿ ಇರದಿದ್ದರೆ ನಾವೆಲ್ಲಿರುವುದು? ಇಂದು ಹೊಲ ಮನೆ ಮಾಡಿದ್ದೇವೆ, ರಾಜ್ಯವಷ್ಟೇ ಏಕೆ ರಾಷ್ಟ್ರವನ್ನೇ ಕಟ್ಟಿದ್ದೇವೆ. 7 ಖಂಡಗಳು ನಮಗೆ ಗೊತ್ತಿವೆ. ಅವೆಲ್ಲ ಕೂಡಿ ಇನ್ನೂ ಹೆಚ್ಚಿನ ಯಾವುದಾದರೊಂದು ಖಂಡವಿದ್ದರೆ ಅದರಿಂದ ಸಹಿತವಾದ ಭೂಭಾಗಕ್ಕೆ ಪೌರಾಣಿಕ ದೃಷ್ಟಿಯಿಂದ ಭಾರತವೆಂದು ಕರೆಯಲಾಗುತ್ತಿದೆ. ಇಂದು ಈ ಭೂಭಾಗದಲ್ಲಿ ಜನವಸತಿಗೆ ಸ್ಥಳವಿಲ್ಲದಾಗಿದೆ. ಅಷ್ಟು ಜನದಟ್ಟಣೆ. ಅದಕ್ಕಾಗಿ ಮಂಗಳ ಲೋಕವನ್ನು ಕಂಡುಹಿಡಿದು ಅಲ್ಲಿ ಮನೆ ಕಟ್ಟುವ ಸಾಹಸಕ್ಕೆ ಜನತೆ ಸಿದ್ಧವಾಗಿದೆ. ಈ ವರಹಮೂರ್ತಿಯು ಸಮುದ್ರ ಮಧ್ಯದಲ್ಲಿ ಭೂವಲಯವನ್ನು ಸ್ಥಾಪಿಸಿದ್ದರಿಂದ, ನಮ್ಮ ಭರತ ಭೂಮಿ ಫಲವತ್ತಾದ ಭೂಮಿಯಾಗಿದ್ದರಿಂದ ವರ್ಷಕ್ಕೆ 6 ಸಾರೆ ಬೆಳೆಯನ್ನು ಒಕ್ಕಲಿಗರು ಪಡೆಯುತ್ತಿದ್ದರು. ಈಗಲೂ ಸಹ ನೀರಾವರಿ ಯೋಜನೆಯಿಂದ ಸಹಜವಾಗಿ ಕೆಲವು ಸ್ಥಳಗಳಲ್ಲಿ 3 ಸಾರೆ ಬೆಳೆ ತೆಗೆದುಕೊಳ್ಳುವುದನ್ನು ನಾವು ಕಾಣುತ್ತಲಿದ್ದೇವೆ. ನಾವಿರುವ ಭಾರತ ದೇಶ ಶ್ರೇಷ್ಠವಾದ ರಾಷ್ಟ್ರವಾಗಿದೆ. ಹಿಂದಿನ ಇತಿಹಾಸ ಪುಟಗಳನ್ನು ತಿರುವಿ ಹಾಕಿದರೆ ರಾಷ್ಟ್ರದ ನೆಲವನ್ನು ವೀರಾಧಿವೀರ ರಾಜರು ತುಳಿದು ಸುಖ ಸಮೃದ್ಧವಾಗಿ ಮಾಡಿದ್ದರೆಂದು ತಿಳಿಯುತ್ತಿದೆ. ರಾಮ ರಾಜ್ಯವಾಗಿದೆ, ರಾವಣನ ರಾಜ್ಯವಾಗಬಾರದಾಗಿ ಜನತೆಯ ಇಚ್ಛೆ. ಪರಕೀಯರು ಈ ಭರತ ಭೂಮಿಯ ಸಂಪತ್ತಿಗೆ ಮುಗ್ಧರಾಗಿ ದಾಳಿ ಮಾಡುತ್ತಿದ್ದಾರೆ. ಭೂಗರ್ಭದಲ್ಲಿ ಸಕಲ ಧಾತುಗಳು ಲಭ್ಯವಾಗುತ್ತಿವೆ. ವಿಜ್ಞಾನಿಗಳು ಅದನ್ನು ಶೋಧಿಸುತ್ತಿದ್ದಾರೆ. ಸುವರ್ಣದ ಹೊಗೆಯಿಂದೇ ಹಾಯುತ್ತಿತ್ತು, ಈಗಲೂ ಹಾಯುತ್ತಿದೆ. ಆದರೆ ನಮ್ಮ ದೇಶವು ಪರದೇಶಕ್ಕೆ ರಫ್ತು ಮಾಡುತ್ತಿದೆ. ಜಗತ್ತಿನಲ್ಲಿಯ ಶ್ರೇಷ್ಠ ಪದಾರ್ಥಗಳಲ್ಲಿ ಶ್ರೇಷ್ಠ ಪದಾರ್ಥಗಳಿಗೆ ನಮ್ಮ ದೇಶ ಆಗರ, ರತ್ನ, ಕಾಂಚನ, ಕಬ್ಬಿಣದ ಖನಿಜಗಳಿಗೆ ಕೊರತೆಯಿಲ್ಲ. ತಿನ್ನುಣ್ಣಬೇಕೆಂದರೆ ಈ ಭೂಮಿಯು ಗುಣಕ್ಕನುಸರಿಸಿ ಹಿತವಾದ ಪೇಯ, ಖನಿಜ, ಲೋಹ, ಸತ್ವವುಳ್ಳ ಆಹಾರ ಪದಾರ್ಥ ಹೇರಳವಾಗಿ ದೊರಕುವ ದೇಶ ಮತ್ತಾವುದಾಗಿರದೆ ನಮ್ಮದೇ ಆಗಿದೆ. ಅಂತೆಯೇ ಸ್ಮೃತಿಯು ಘಂಟಾಘೋಷವಾಗಿ ಸಾರುತ್ತಿದೆ. ಅಸ್ವರ್ಗಂ ಅಚ ಪಾತಲಂ ಬ್ರಹ್ಮಾಂಡ ನಾಪ್ತಿ ಕಿಂಚನ ದೋಷೋ ಯಂ ಭಾರತೋ ವರ್ಷಃ ಸಾರಾತ್ಸಾರವಿಧಂ ವಿದು. ಅದರಿಂದ ಇಂದು ನಾವು ತುಣುಕು ಭೂಮಿಗಾಗಿ ಬಡಿದಾಡುತ್ತಿದ್ದೇವೆ. ಸುಂದರವಾದ ಗುಡಿ ಗೋಪುರ ಕಟ್ಟುವ ಆಸದಲ್ಲಿದ್ದೇವೆ. ಸ್ವರ್ಗಲೋಕದ ಇಂದ್ರ ಭವನಗಳಂತೆ ಕೆಲವೊಂದು ಲಕ್ಷ್ಮೀಪುತ್ರರು ಅಂದ ಚಂದವಾದ ಮಂದಿರಗಳನ್ನು ಕಟ್ಟಿ ಇಷ್ಟವಾದ ನಾಮಕರಣ ಮಾಡಿ
ಫಲಕಗಳನ್ನು ತೂಗುಬಿಟ್ಟಿದ್ದಾರೆ. ಇದಕ್ಕೆ ಆಸ್ತಿವಾರವನ್ನು ಹಾಕಿದ ಕರುಣಾಮೂರ್ತಿ ವರಾಹದೇವರು. ಪುನಾಮಲೋಕೆ ಪುರುಷಾರ್ಥ ಸಾರವಿತ್ ಪುರಾ ಕಥಾನಂ ಭವತ್ ಕಥಾಸುಧಾಂ ಅಪಿಯ ಕರ್ಣಾಂಜಲಿ ಭಿರ್ಭಯಾಪಹ ಮಹೋ ವೀರಜ್ಜೇತ್ ವಿನಾ ನರೇತರಂ. ಲೋಕದಲ್ಲಿ ಪುರುಷಾರ್ಥವೇ ಶ್ರೇಷ್ಠವೆಂದು ತಿಳಿದ ಯಾವ ಪುರುಷರು ಪ್ರಾಚೀನ ಕಥೆಗಳಲ್ಲಿ ಶ್ರೇಷ್ಠವಾದ ಭಗವಂತನ ಕಥಾಮೃತವನ್ನು ಕಿವಿಗಳೆಂಬ ಬೊಗಸೆಗಳಿಂದ ತುಂಬಿಕೊಂಡು ಪುನಃ ಪುನಃ ಪಾನ ಮಾಡಿರುವನೋ ಅವನು ತೃಪ್ತನಾಗಲಾರನು. ಹಾಗೆಯೇ ಸಾಕೆನಿಸಿದವನು ಮನುಷ್ಯನಲ್ಲ, ಪಶುವೇ ಸರಿ. ವಿದುರ, ಈ ಹಿರಣ್ಯಾಕ್ಷ ಯಾರ ಮಗ? ಆಗ ಮೈತ್ರೇಯ, ದಿತಿ ಕಶ್ಯಪರ ಪುತ್ರ. ವಿದುರ, ಅನೇಕ ಸಮುದ್ರದಲ್ಲಿ ಹೇಗೆ ಯುದ್ಧ ಮಾಡಿದನು? ಮೈತ್ರೇಯ, ಮಹಾ ಅಹಂಕಾರಿ, ಮಹಾವೀರನಾದ್ದರಿಂದ ವಿಷ್ಣುವಿನ ಸಂಗಡ ಯುದ್ಧ ಮಾಡಬೇಕೆಂಬ ಬಯಕೆಯಾಯಿತು. ವಿದುರ, ರಸಾತಲದಲ್ಲಿ ವಿಷ್ಣು ಇದ್ದಾನೆಂಬುದು ಅವನಿಗೆ ಹೇಗೆ ಗೊತ್ತಾಗಿತ್ತು? ಮೈತ್ರೇಯ, ನಾರದರಿಂದ ತಿಳಿದುಕೊಂಡನು. ವಿದುರ, ರಸಾತಲ ಲೋಕ ಎಲ್ಲಿದೆ? ಮೈತ್ರೇಯ, ವಿರಾಟರೂಪಿ ವಿಷ್ಣುವಿನ ಪಾದದ ಮೇಲೆ. ವಿದುರ, ಹಿರಣ್ಯಾಕ್ಷನು ವಿಷ್ಣುವಿನನ್ನು ಬಿಟ್ಟು ಬೇರೆ ಕಡೆ ಗೆಲ್ಲಲು ಇಚ್ಛಿಸಿದ್ದನೋ? ಮೈತ್ರೇಯ, ಹೌದು, ಸ್ವರ್ಗಲೋಕಕ್ಕೆ ಹಾರಿದನು. ಕೈಯಲ್ಲಿ ಗದೆ ಪಿಡಿದು ತನ್ನ ನೂಪುರಗಳಿಂದ ಗಿಲ್ಗಿಲ್ ಸಪ್ಪಳ ಮಾಡುತ್ತಾ ದೇವತೆಗಳನ್ನು ಕೆಣಕಿದನು. ವಿದುರ, ದೇವತೆಗಳೊಡನೆ ಯುದ್ಧವಾಯಿತೇ? ಮೈತ್ರೇಯ, ಇಲ್ಲ, ಎಲ್ಲ ದೇವತೆಗಳು ಅಡಗಿ ಕುಳಿತರು. ವಿದುರ, ಆ ದೇವತೆಗಳ ಪಕ್ಷಪಾತಿಯಾದ ವಿಷ್ಣುವು ಆ ಸಮಯದಲ್ಲಿ ಎಲ್ಲಿದ್ದನು? ಮೈತ್ರೇಯ, ರಸಾತಲದಲ್ಲಿ. ವಿದುರ, ಅಲ್ಲಿಗೆ ಏಕೆ ಹೋಗಿದ್ದನು? ಮೈತ್ರೇಯ, ಬ್ರಹ್ಮನ ಚಿಂತೆ ಪರಿಹರಿಸಲಿಕ್ಕೆ. ವಿದುರ, ಬ್ರಹ್ಮನಿಗೆ ಏಕೆ ಚಿಂತೆ? ಮೈತ್ರೇಯ, ವಿಷ್ಣುವಿನ ಆಜ್ಞೆ ಪರಿಪಾಲಿಸಲು ಸೃಷ್ಟಿ ಮಾಡಬೇಕು. ಸ್ಥಾವರ ಜಂಗಮಗಳು ನಿಲ್ಲಿಸಕ್ಕೆ ಭೂಮಿಯ ಆಧಾರದ ಅವಶ್ಯಕತೆ ಇದ್ದ ಮೂಲಕ. ವಿದುರ, ಇಂಥ ದೈತ್ಯನ ಹುಟ್ಟು ಹೇಗಾಯಿತು ಹೇಳುವಿರಾ? ಮೈತ್ರೇಯ, ಅವಶ್ಯವಾಗಿ ಹೇಳುವೆ. ಕಶ್ಯಪರು ಒಂದು ದಿನ ಸಾಯಂಕಾಲ ಅಗ್ನಿಯಲ್ಲಿ ಹಾಲು, ತುಪ್ಪ ಮುಂತಾದವುಗಳನ್ನು ಆಹುತಿಯಾಗಿ ಕೊಡುತ್ತಿದ್ದರು. ಅಂತಹ ಸಮಯದಲ್ಲಿ ಅವರ ಪತ್ನಿಯಾದ ದಿತಿಯು ಕಾಮಾತುರಳಾದಳು. ಪತಿಯನ್ನು ಸ್ತುತಿಸಿ ತನ್ನ ಬಯಕೆಯನ್ನು ಪೂರ್ಣ ಮಾಡಬೇಕೆಂದು ಬೇಡಿಕೊಂಡಳು. ಅವಳಲ್ಲಿ ಸತಿ ಮಾತ್ಸರ್ಯವಿದ್ದುದರಿಂದ ಸಂತಾನವನ್ನು ಬಯಸಿದಳು. ಅದಕ್ಕೆ ಕಶ್ಯಪರು ಒಂದು ಮುಹೂರ್ತ, ಅಂದರೆ 48 ಮಿನಿಟು ತಡೆಯೆಂದು ಹೇಳಿದರು. ಹಾಗೂ ಅವಳ ಆದರ ಆತಿಥ್ಯ ಸೇವೆಗಾಗಿ ಮೆಚ್ಚಿದರು. ಆದರೆ ದಿತಿಯು ತಡೆದುಕೊಳ್ಳದೆ ಉಟ್ಟ ಪಂಜೆಯನ್ನು ಹಿಡಿದೆಳೆದಳು. ಕಶ್ಯಪರು ಏಕಾಂತದಲ್ಲಿ ಅವಳ ಬಯಕೆಯನ್ನು ಪೂರ್ಣ ಮಾಡಿದರು. ಕಶ್ಯಪರು ಆಮೇಲೆ ಆಚಮನ ಮಾಡಿ ಶುಚಿಯಾಗಿ ಮೌನವ್ರತದಿಂದ ಓಂಕಾರವನ್ನು ಜಪಿಸಿದರು. ದಿತಿಯು ಲಜ್ಜಿತಳಾಗಿ ಆ ಋಷಿವರ್ಯರ ಮುಂದೆ ನಿಂತಳು. ತಾನು ಆಚರಿಸಿದ ಪಾಪಕರ್ಮಕ್ಕೆ ಹಳಹಳಿಸಿದಳು. ವಿದುರ, ದಿತಿಗೆ ಏಕೆ ಲಜ್ಜೆ? ಆಗ ಮೈತ್ರೇಯ, ಮಕಮಕ 3 ಸಂಜೆಯಲ್ಲಿ ಮನ್ಮಥನ ಹೂಬಾಣದಿಂದ ಪೀಡಿತಳಾದ್ದರಿಂದ. ವಿದುರ, ಸಂಜೆಯಾದರೇನಾಯಿತು? ಮೈತ್ರೇಯ, ರುದ್ರದೇವರು ತಮ್ಮ ಗಣಗಳೊಡನೆ ಆಕಾಶದಲ್ಲಿ ದಿನಾಲೂ ಸಂಜೆಯಲ್ಲಿ ಸಂಚರಿಸುತ್ತಾರೆ. ಆ ಸಮಯದಲ್ಲಿ ರತಿಕ್ರೀಡೆಯನ್ನು ಬಯಸಿದರೆ ಅವರಿಗೆ ಅವಮಾನವಲ್ಲವೇ? ವಿದುರ, ಹೌದು, ಆದರಿಂದೇನಾಯಿತು? ಮೈತ್ರೇಯ, ಅದೊಂದು ಪಿಶಾಚಚರ್ಯ. ವಿದುರ, ಇದರಿಂದ ಮಹಾದೇವನು ಅಪ್ರಿಯನಾದನೇನು? ಮೈತ್ರೇಯ, ಹೌದು, ಇಷ್ಟೇ ಅಲ್ಲ, ವಿಷ್ಣುವು ಅಪ್ರಿಯನಾದನು. ಗರ್ಭಿಣಿ ವಧದ ದುರಂತ ಕಾಲ. ವಿದುರ, ದಿತಿಯು ಇದನ್ನು ಸಹಿಸಿದಳೇನು?
ಮೈತ್ರೇಯ ಇಲ್ಲ, ಎಲ್ಲೋ ಭೂತನಾಥ ನನ್ನ ಗರ್ಭವನ್ನು ರಕ್ಷಿಸು ಎಂದು ನಮಸ್ಕರಿಸುತ್ತಾ ಬೇಡಿಕೊಂಡಳು. ವಿದುರ, ಕಶ್ಯಪರು ತಮ್ಮ ಪತ್ನಿಯ ಅವಿವೇಕ ಹಾಗೂ ಕಾಮಾಂಧತೆಯ ವಿಷಯವಾಗಿ ಕೋಪಾವಿಷ್ಟರಾಗಲಿಲ್ಲವೇ? ಮೈತ್ರೇಯ ಇಲ್ಲ, ತನ್ನ ಪತ್ನಿಯು ಪಶ್ಚಾತ್ತಾಪ ಪಟ್ಟದ್ದನ್ನು ಅರಿತು ಅವಳಿಗೆ ಸಮಾಧಾನ ಹೇಳಿದರು. ವಿದುರನ ಸಂಶಯಗಳು ಒಂದರ ಮೇಲೊಂದು ಬಂದಿದ್ದರಿಂದ ಪೂರ್ಣ ವೃತ್ತಾಂತವನ್ನು ಮೈತ್ರೇಯರಿಂದ ಕೇಳಿಕೊಳ್ಳಲು ಇಚ್ಛಿಸಿದನು. ಗೆಲೋ ವಿದುರ, ಕೇಳು. ಕಶ್ಯಪರು ದಿತಿಗೆ ತನ್ನ ಗರ್ಭದಲ್ಲಿ ಬೆಳೆಯುತ್ತಿರುವ ಜೀವಿಗಳಿಬ್ಬರ ಸ್ವಭಾವವನ್ನು ಹೇಳತೊಡಗಿದರು. ನೀನಾದರೂ ಆತ್ಮ ನಿಗ್ರಹವಿಲ್ಲದೆ ನನ್ನೊಡನೆ ಭೋಗಿಸಲು ಬಯಸಿದ ಮುಹೂರ್ತವು ದುಷ್ಟವಾದುದಾಗಿತ್ತು. ನನ್ನ ಆದೇಶವನ್ನು ಅತಿಕ್ರಮಿಸಿ ದೇವತೆಯ ಅವಮಾನ ಮಾಡಿರುವಿ. ಆದ್ದರಿಂದ ಅಭದ್ರಳೆ, ನಿನ್ನ ಹೊಟ್ಟೆಯಿಂದ ಲೋಕಕಂಟಕರು ಅಮಂಗಳರೂ ಆದ ಪುತ್ರರಿಬ್ಬರು ಹುಟ್ಟುವರು. ತಮ್ಮ ಪರಾಕ್ರಮದ ಅವಿವೇಕದಿಂದ ದಿಕ್ಪಾಲಕರನ್ನು ಕಾಡುವರು. ನಿರಪರಾಧಿ ಜನರನ್ನು ಪೀಡಿಸುವರು, ತೀಯರನ್ನು ಕೆಡಿಸುವರು. ಹಿಂಸಾಕೃತಿಗಳಲ್ಲಿ ಪಳಗಿದವರಾಗುವರು. ಭಗವದ್ಭಕ್ತನ ಕೋಪಕ್ಕೆ ಗುರಿಯಾಗುವರು. ಹೀಗೆ ನಿನ್ನ ಮಕ್ಕಳು ಹೀನ ವೃತ್ತಿಯುಳ್ಳವರಾಗಿ ಬಾಳಿ ಬೆಳೆಯುತ್ತಿರುವುದು ಸಜ್ಜನರಿಗೊಂದು ದೊಡ್ಡ ಆಘಾತ, ಅನರ್ಥ. ಅವರ ಗೋಳನ್ನು ಭಗವಾನ್ ವಿಷ್ಣುವೇ ಬಲ್ಲ. ಆದುದರಿಂದ ಚಕ್ರಪಾಣಿಯು ಸೂಜನರ ಕಲ್ಯಾಣಾರ್ಥವಾಗಿ ಅವತರಿಸಿ ನಿನ್ನ ನೀಚ ಪುತ್ರರನ್ನು ಹಿಂದಕ್ಕೆ ಇಂದ್ರನು ತನ್ನ ವಜ್ರಾಯುಧದಿಂದ ಪರ್ವತಗಳನ್ನು ಸೀಳಿದಂತೆ ಸೀಳಿ ಸಂಹರಿಸುವನು. ಸ್ವಾಮಿ ಪತಿದೇವ, ಏನೇ ಆಗಲಿ ನನ್ನ ಪುತ್ರರನ್ನು ಕೇಶವನು ಸಂಹರಿಸುವನಲ್ಲವೇ? ಇದೊಂದು ಸಂತೋಷದ ಸಂಗತಿ. ಈ ರೀತಿಯಾಗಿ ಮಕ್ಕಳಿರ್ವರ ಭವಿಷ್ಯಕ್ಕೆ ಹಲುಬಿಕೊಳ್ಳುತ್ತಿರುವ ದಿತಿಯು ಪಶ್ಚಾತ್ತಾಪದಿಂದ ಭಗವಂತನಲ್ಲಿ ಗೌರವ ತೋರಿಸಿದ್ದರಿಂದ ಕಶ್ಯಪರು ಸಂತೋಷಪಟ್ಟರು. ಪ್ರಿಯಳೇ, ಕೇಳು. ನಿನ್ನ ಪುತ್ರರಲ್ಲೋರ್ವ ಸುತನು ಸಜ್ಜನ ಪ್ರಿಯನಾಗುವನು. ಅವನ ಯಶಶ್ಚಂದ್ರಿಕೆಯು ಬೆಳಗುವುದು. ಅವನು ಶ್ರೀಪತಿಯ ಕರುಣೆಗೆ ಪಾತ್ರನಾಗುವನು. ಅವನು ತನ್ನ ಪವಿತ್ರ ಜೀವನದಿಂದ ಜಗತ್ತಿನಲ್ಲಿ ಭಗವದ್ಭಕ್ತರ ಮಾಲಿಕೆಯಲ್ಲಿ ಒಂದು ಸ್ಥಾನ ಪಡೆಯುವನು. ಅವನೇ ನಿನ್ನ ಮೊಮ್ಮಗನಾದ ಪ್ರಹ್ಲಾದನೆಂದು ತಿಳಿ. ಅವನು ಪಿತೃಮುಕ್ತಿಗೆ ಕಾರಣನಾಗುವನು. ಅವನು ಸಾಧುಗಳಿಗೆ ಗುರುವಾಗುವನು. ಅವನಿಂದ ಇಂದ್ರಿಯ ನಿಗ್ರಹ, ಭಗವನ್ ನಿಷ್ಠೆಯನ್ನು ಸಾಧುಗಳು ಕಲಿಯಲಿಚ್ಛಿಸುವರು. ಅಷ್ಟೇ ಏಕೆ, ನಿನ್ನ ಮೊಮ್ಮಗನ ಸಲುವಾಗಿ ಮಾಧವನು ಅವತಾರ ಮಾಡಿ ಅವನನ್ನು ತನ್ನ ಕರಕಮಲದಿಂದ ಎತ್ತಿ ಮುದ್ದಾಡುವನು. ಪತಿಗಳಾದ ಕಶ್ಯಪರ ಅಮೃತ ಪ್ರಾಯವಾದ ನುಡಿಗಳನ್ನು ಕೇಳಿ ಅವರ ಧರ್ಮಪತ್ನಿಯಾದ ದಿತಿಗೆ ಪರಮಾನಂದ. ಇಬ್ಬರು ಮಕ್ಕಳನ್ನು ಶ್ರೀಶನೇ ಸಂಹರಿಸಿ ಉದ್ಧರಿಸುವನೆಂಬ ಹೆಮ್ಮೆ. ಮೊಮ್ಮಗ ಮಹಾಭಾಗವತನಾಗುವ ಭವಿಷ್ಯ ತನ್ನ ಸುದೈವವೆಂದೇ ಭಾವಿಸಿದಳು. ಅಲಂ ಪಟಶೀಲಧರೋ ಗುಣಾಕರೋ ಸೃಷ್ಟಾ ಪರಾರ್ಥ ಮತಿತೇಶೋ ದುಃಖಿತಃ ಅಭೂತ ಶತ್ರು ಜಗತ್ ಶೋಕಹರ್ಥ ನೈಧಾಫಿಕಂ ತಾಪವಿಮೋಡು ರಾಜಃ. ಭಗವದ್ಭಕ್ತನಾದ ಪ್ರಹ್ಲಾದನನ್ನು ಎಷ್ಟು ಹೊಗಳಿದರೂ ಕಡಿಮೆ. ಆ ಮಹಿಮನು ಶುದ್ಧ ಮನಸ್ಸಿನಿಂದ ಶ್ರೀಧರನ ಚರಣಾರವಿಂದಗಳನ್ನು ಭಜಿಸುತ್ತಾ ಇನ್ನುಳಿದುದೆಲ್ಲವನ್ನೂ ಅಸಾರ ಅನಿತ್ಯವೆಂದು ಭಾವಿಸಿ ಸಾಧು ಜನರು ಮಾಡುವ ಗೌರವಕ್ಕೆ ಪಾತ್ರನಾಗುವನು. ವಿರಕ್ತನು, ಸಮಾಧಿಯಲ್ಲಿ ಆಸಕ್ತನು, ಗುಣನಿಧಿಯು, ಪರರ ಸುಖವರ್ಧಕನು, ಪರರ ದುಃಖಭಾಗಿಯು, ಅಜಾತ ಶತ್ರುವೂ ಆಗುವನು. ಚಂದ್ರಮನಂತೆ ಸಾಧು ಸಜ್ಜನರ ಶೋಕ ತಾಪಗಳನ್ನು ಕಳೆಯುವನು. ಮೈತ್ರೇಯ ಉವಾಚ ಪ್ರಜಾಪತ್ಯಂತು ತತ್ತೆಜಃ ಪರತೇಜೋಹನಂ ದಿತಿಃ ದಧಾರ ವರ್ಷಾಣಿ ಶತಂ ಶಂಕಮಾನಾ ಸುರಾರ್ಧನಾತ್. ಗರ್ಭಧಾರಣ ಮಾಡಿದ ದಿತಿಯು ಅಸುರಾರಿ ಮರ್ಧನನಾದ ಜನಾರ್ದನನ ಭಯದಿಂದ 100 ವರ್ಷ ಹಡೆಯದೆ ಅದನ್ನು ಧರಿಸಿ ನಿಂತಳು.
ಏಕೆಂದರೆ ಗರ್ಭದಲ್ಲಿ ಸುರರ ತೇಜಸ್ಸನ್ನು ಹರಣ ಮಾಡುವ ಅಸುರ ತೇಜಸ್ಸು ನಾಶವಾಗಬಾರದೆಂದು ವಾತ್ಸಲ್ಯ ಮೈಯಾದ ದಿತಿತಾಯಿಯ ಗುರಿಯಾಗಿತ್ತು. ಆ ಗರ್ಭದ ತೇಜಸ್ಸು ಅಂಧಕಾರದಂತೆ ವ್ಯಾಪಿಸಿ ಲೋಕವೆಲ್ಲ ಕಣ್ಣು ಕಾಣದೆ ತತ್ತರಿಸಲು ಉಪದ್ರವಕರವಾದ ಕತ್ತಲೆಯನ್ನು ನಿವಾರಿಸುವುದಕ್ಕೋಸ್ಕರ ಚತುರ್ಮುಖ ಬ್ರಹ್ಮನಿಗೆ ದೇವತೆಗಳು ವಿಜ್ಞಾಪಿಸಿದರು. ಪಿತಾಮಹ, ಪ್ರಭೋ, ಕಮಲಾಸನ, ಎಂಥ ಕತ್ತಲೆ! ದಿಕ್ಕು ತೋಚದಂತಾಗಿದೆ. ಕಾಲದ ಬಲದಿಂದ ನಷ್ಟವಾಗದ ಜ್ಞಾನ ಪ್ರಕಾಶನಾದ ಹಾಗೂ ಸರ್ವಜ್ಞನಾದ ನಿನಗೆ ತಿಳಿಯಲಾರದ ವಿಷಯವಿಲ್ಲ. ನೀನು ಪ್ರಸನ್ನನಾದರೆ ನಮ್ಮ ಸೋಲು ದೂರಾಗುವುದು. ನಿನ್ನ ವಚನವೆಂಬ ಮಗು ದಾನದಿಂದ ಕಟ್ಟಲ್ಪಟ್ಟ ಎತ್ತು ಮೊದಲಾದ ಪ್ರಾಣಿಗಳಂತೆ ನಿನ್ನ ವಶರಾಗಿ ನಿನಗೆ ಪೂಜಾ ದ್ರವ್ಯಗಳನ್ನು ಅರ್ಪಿಸುವೆವು ಹಾಗೂ ನಿನಗೆ ನಮಸ್ಕಾರ ಮಾಡುವೆವು. ದಯವಿಟ್ಟು ನಮಗೆ ದಾರಿ ತೋರು. ಲೋಕಗಳಲ್ಲಿ ಕತ್ತಲೆ ಕವಿದಿದ್ದರಿಂದ ದ್ವಿತೀಯ ಗರ್ಭದ ತೀಕ್ಷ್ಣತೆಯು ದೇವತೆಗಳಾದ ನಮ್ಮನ್ನು ಕಂಗಡಿಸಿದೆ ಎಂಬುದಾಗಿ ಮೊರೆಯಿಟ್ಟ ಅವರನ್ನು ಕಂಡು ನಗುತ್ತಾ ಮನೋಹರ ವಚನಗಳಿಂದ ಸಂತೈಸುತ್ತಾ ಸರಸ್ವತಿ ವಲ್ಲಭನು ರಕ್ಷಿಸುವ ಆಶ್ವಾಸನೆಯಿತ್ತನು. ಬ್ರಹ್ಮ ಉವಾಚ: ಮಾನಸಾ ಮೇ ಸುತ ಯುಷ್ಮತ್ಪೂರ್ವವೈ ಸನಕಾದಯಃ ಚೇರುಹ ವಿಹಾಯಸ ಲೋಕಾನ್ ಲೋಕೇಶು ವಿಗತ್ಪ್ರಹ. ಅದಿತಿ ಪುತ್ರರೇ, ಕೇಳಿರಿ, ನಿಮಗೆ ಪೂರ್ವಕಾಲದ ಕಥೆಯನ್ನು ಹೇಳುವೆನು. ನನ್ನ ಮನಸ್ಸಿನಿಂದ ಹುಟ್ಟಿದ ಸನಕ, ಸನಂದನ, ಸನಾತನ, ಸನತ್ ಕುಮಾರರೆಂಬ 4 ಮುನಿಗಳು ಅಂತರಿಕ್ಷ ಮೊದಲಾದ ಲೋಕಗಳಲ್ಲಿ ಸಹಜವಾಗಿ ಸಂಚರಿಸುತ್ತಾ ಒಮ್ಮೆ ನಿರ್ಮಲ ಚಾರಿತ್ರ್ಯಯುಳ್ಳ ನಾರಾಯಣನ ಲೋಕವನ್ನು ಸೇರಿದರು. ಸರ್ವರೂ ಬಾಗಿ ಆ ವೈಕುಂಠ ಲೋಕಕ್ಕೆ ನಮಸ್ಕರಿಸುವವರಲ್ಲವೇ? ಅಂತಹ ಲೋಕದಲ್ಲಿ ಭೂಭಾಗವಿರುವ ಅಮುಕ್ತ ಸ್ಥಾನದಲ್ಲಿದ್ದು ನಮ್ಮನ್ನು ರಕ್ಷಿಸುವ ಶ್ರೀಹರಿಯ ಮಂದಿರವನ್ನು ಪ್ರವೇಶಿಸಲು ಬಯಸಿದರು. ಅಲ್ಲಿ ನೈಶ್ರೇಯಸ್ ಎಂಬ ವನವಿದೆ. ಆ ವನದಲ್ಲಿ ಕಲ್ಪವೃಕ್ಷಗಳಿವೆ. 6 ಋತುಗಳಲ್ಲಿ ಬೆಳೆಯುವ ಫಲ ಪುಷ್ಪಗಳಿಂದ ಭರಿತಳಾದ ವನಲಕ್ಷ್ಮಿಯು ಮೂರ್ತಿಮಂತಳಾಗಿ ಅಲ್ಲಿ ನಿಂತಿದ್ದಾಳೆ. ಆ ವೈಕುಂಠದಲ್ಲಿ ಮುಕ್ತಸ್ಥಾನ, ಅಮುಕ್ತ ಸ್ಥಾನವೆಂಬ 2 ಭಾಗಗಳಿವೆ. ಅಮುಕ್ತರು ಮುಕ್ತಸ್ಥಾನಕ್ಕೆ ಹೋಗುವಂತಿಲ್ಲ, ಏಕೆಂದರೆ ಕರ್ಮಕ್ಷಯ ಮಾಡಿಕೊಂಡ ಮೇಲೆ ಹೋಗಬಲ್ಲರು. ಅಲ್ಲಿಯವರೆಗೆ ಕಾದಿರುವರು. ಈ ವೈಕುಂಠ ಲೋಕವು ಎಲ್ಲ ಜೀವರಿಂದಲೂ ವಂದ್ಯವಾಗಿದೆ. ಅದರಲ್ಲಿ ದೇವತಾಶ್ರೇಷ್ಠರ ಮನೆಗಳ ಗೋಪುರಗಳು ಅನೇಕ ಬಣ್ಣಗಳಿಂದ ಜಗಜಗಿಸುವವು. ಅಲ್ಲಿಯೇ ಮುಕ್ತಾಮುಕ್ತ ಸ್ವಾಮಿಯಾದ ಶ್ರೀಹರಿಯು ತನ್ನ ಮನೆಯೆಂಬ ವಿಶೇಷಾಭಿಮಾನದಿಂದ ಪ್ರಕಟನಾಗಿರುವನು. ಹಿಂದೆ ಎಂದೂ ಕಾಣದ ವೈಕುಂಠ ಲೋಕವನ್ನು ಸನಕಾದಿಗಳು ಸೇರಿದವರಾಗಿ ಬಹಳ ಆನಂದಪಟ್ಟರು. ತಸ್ಮಿನ್ನತೀತ್ಯ ಮುನಯಃ ಷಡಸಜ್ಜಮಾನಃ ಕಕ್ಷಾಃ ಸಮಾನ ವಯಸ್ತತ್ವತಾ ಸಪ್ತಮಾಯಾಂ ದೇವಾವಚಕ್ಷತ ಗೃಹೀತ ಗದೌ ಪರಾರ್ಘ್ಯ ಕೇಯೂರ ಕುಂಡಲಾ ಕಿರೀಟ ವಿಟಂಕವೇಶೌ. ಆ ಸಮಾನ ವಯಸ್ಕರಾದ 4 ಕುಮಾರರು 7 ಪ್ರಕಾರದ ವೈಕುಂಠ ಲೋಕದಲ್ಲಿ 6 ಪ್ರಕಾರಗಳ ಹೆಬ್ಬಾಗಿಲಗಳನ್ನು ದಾಟಿ ನಡೆದರು. ಅಲ್ಲಿ ಯಾರೂ ಅವರನ್ನು ತಡೆಯಲಿಲ್ಲ. 7ನೆಯ ಪ್ರಕಾರದ ಹೆಬ್ಬಾಗಿಲಿಗೆ ಬಂದಾಗ ಅಲ್ಲಿ ದ್ವಾರವನ್ನು ಕಾಯುತ್ತಿದ್ದ ಜಯ ವಿಜಯರನ್ನು ಕಂಡರು. ದ್ವಾರಪಾಲಕರು ಕೈಯಲ್ಲಿ ಗದೆಯನ್ನು ಹಿಡಿದಿದ್ದರು. ದಂಡಧಾರಿಗಳಾಗಿದ್ದರೂ ಸನಕಾದಿಗಳು ವೃದ್ಧರಾಗಿದ್ದರೂ 5 ವರ್ಷದವರಂತೆ ಕಾಣುತ್ತಿದ್ದರು ಹಾಗೂ ದಿಗಂಬರಾಗಿದ್ದರು. ಅವರು ಭಗವಂತನ ಸ್ವರೂಪವನ್ನು ಚೆನ್ನಾಗಿ ತಿಳಿದವರಾಗಿದ್ದರು. ಆದರೂ ಅವರನ್ನು ಕಂಡು ಜಯ ವಿಜಯರು ಕೈಯಲ್ಲಿದ್ದ ದಂಡದಿಂದ ಅವರನ್ನು ತಡೆದು ಅವರ ಪ್ರಭಾವವನ್ನು ಈ ದ್ವಾರಪಾಲಕರು ಲೆಕ್ಕಿಸಲಿಲ್ಲ.
ಜಯ ವಿಜಯರಿಗೆ ತಾತ್ಕಾಲಿಕವಾಗಿ ಶ್ರೀಹರಿಗೆ ವಿರುದ್ಧವಾಗಿ ನಡೆಯುವ ಸ್ವಭಾವ ಬ್ರಹ್ಮದೇವರ ಶಾಪದ ಫಲವಾಗಿ ಬಂದಿತ್ತು. ಅದು ಕೃಷ್ಣಾವತಾರದವರೆಗೂ ಇತ್ತು. ಆದ್ದರಿಂದಲೇ ದ್ವಾರಪಾಲಕರು ಸನಕಾದಿಗಳನ್ನು ತಡೆದರು. ಶ್ರೀಹರಿಯು ಸನಕಾದಿಗಳಿಗೆ ಸ್ನೇಹಿತನು, ಆದ್ದರಿಂದ ಅವನನ್ನು ನೋಡಲು ಬಂದಿದ್ದರು. ಅವರ ಈ ಇಚ್ಛೆಗೆ ಅಡ್ಡಿ ಬಂದುದಕ್ಕಾಗಿ ಅವರಿಗೆ ಕೋಪ ಬಂದಿತು. ಕೂಡಲೇ ಅವರು ಜಯ ವಿಜಯರಿಗೆ 3 ಜನ್ಮಗಳಲ್ಲಿ ಅಸುರರಾಗಿ ಹುಟ್ಟಿರಿ ಎಂದು ಶಾಪ ಕೊಟ್ಟರು. ಇದುವೇ ಬ್ರಹ್ಮಶಾಪ. ಜಯ ವಿಜಯರಿಗೆ ಶಾಪ ಭಯಂಕರವೆನಿಸಿತು. ಮುನಿಗಳ ಪಾದಕ್ಕೆರಗಿದರು. ಪೂಜ್ಯರೇ, ಅಂಶಿಗಳಾದ ನಮಗೆ ಭಗವಂತನ ಸ್ಮರಣೆ ಸದಾ ಇರುವಂತೆ ಅನುಗ್ರಹಿಸುವುದಾಗಬೇಕೆಂದು ಬೇಡಿಕೊಳ್ಳುತ್ತಿರುವಾಗಲೇ ಭಕ್ತರ ಪರಾಧೀನನಾದ ಶ್ರೀಹರಿಯು ಲಕ್ಷ್ಮೀದೇವಿಯೊಂದಿಗೆ ಸಹಿತನಾಗಿ ಆ ಸನಕಾದಿಗಳಿಗೆ ದರ್ಶನವಿತ್ತನು. ಹಾಗೂ ಸನಕಾದಿಗಳು ಕೊಟ್ಟ ಶಾಪಕ್ಕೆ ಮನ್ನಣೆಯನ್ನಿತ್ತಂತೆ ತನ್ನ ದ್ವಾರಪಾಲಕರ ಮೇಲೆಯೂ ಕೃಪೆ ಮಾಡಿದನು. ಶ್ರೀಹರಿಯು ಪರಮ ಭಕ್ತರಾದ ಸನಕಾದಿಗಳನ್ನು ಸ್ತುತಿಸಿದನು. ಅವರ ಭಕ್ತಿಗೆ ಮೆಚ್ಚಿದನು. ಸನಕಾದಿಗಳು ತಾವು ದ್ವಾರಪಾಲಕರಿಗೆ ಶಾಪ ಕೊಟ್ಟಿದ್ದಕ್ಕಾಗಿ ತಮ್ಮನ್ನು ದಂಡಿಸಬೇಕೆಂದು ಕೇಳಿಕೊಂಡಾಗ, ಮುನಿಗಳೇ, ಚಿಂತಿಸಬೇಡಿರಿ. ಈ ದ್ವಾರಪಾಲಕರು 3 ಜನ್ಮಗಳಲ್ಲಿ ಅಸುರ ಸ್ವಭಾವವನ್ನು ಪಡೆದವರಾಗಿ ಭೂಲೋಕಕ್ಕೆ ತೆರಳಿ ಮರಳಿ ನನ್ನ ಲೋಕಕ್ಕೆ ಬರಲೆಂದು ಹೇಳಿದನು. ಅದಕ್ಕೆ ಸನಕಾದಿಗಳು ಶ್ರೀಹರಿಗೆ ನಮಸ್ಕರಿಸಿದರು. ಅವನಿಗೆ ಪ್ರದಕ್ಷಿಣೆ ಹಾಕಿ ಅವನನ್ನು ಪುನಃ ಪುನಃ ಸ್ತುತಿಸಿದರು. ವಿಷ್ಣುವು ಸನಕಾದಿಗಳಿಗೆ, ನಡೆಯಿರಿ, ಭೂಲೋಕಕ್ಕೆ, ಭಯಪಡಬೇಡಿರಿ, ನಿಮಗೆ ಸುಖವಾದಿತು ಎಂದು ಹೇಳಿ ಕಳಿಸಿಯೇ ಬಿಟ್ಟನು. ಋಷಿಣಾಂ ಪುನರಾಧ್ವಾನಂ ವಾಚಮರ್ಥನೋಧಾವತಿ ಎಂಬುದಾಗಿ ಹೇಳಿದಂತೆ ಋಷಿಗಳ ಮಾತನ್ನು ಸತ್ಯ ಮಾಡಿದನು. ದೇವತೆಗಳೇ, ಕೇಳಿದಿರಾ ಕಥೆಯನ್ನು? ಶ್ರೀಶನೇ ನಮಗೆ ಕ್ಷೇಮವನ್ನು ಬಯಸುತ್ತಿರುವಾಗ ನಮ್ಮ ಪ್ರಯತ್ನದಿಂದೇನು ಪ್ರಯೋಜನ? ಅವನೇ ನಮ್ಮನ್ನು ರಕ್ಷಿಸುವನು ಎಂದು ಬ್ರಹ್ಮನು ಹೇಳಿ ಅವರನ್ನು ಕಳುಹಿಸಿದನು. ಅವರು ತಮ್ಮ ಸ್ವರ್ಗಲೋಕಕ್ಕೆ ತೆರಳಿದರು. ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷರ ಜನನ. ಸನಕಾದಿಗಳ ಶಾಪದಂತೆ ಜಯ ವಿಜಯರು ದಿತಿಯ ಗರ್ಭವನ್ನು ಸೇರಿದರು. ಇದನ್ನು ಕಂಡು ದೇವತೆಗಳು ಹಾಯ್ ಹಾಯ್ ಎಂದು ತಳಮಳಗೊಂಡರು. ಶಾಪವನ್ನು ಮೀರುವಂತಿರಲಿಲ್ಲ. ದಿತಿಯು ಈರುವರು ಮಕ್ಕಳನ್ನೂ ಹಡೆದಳು. ಆ ಸಮಯದಲ್ಲಿ ಅನೇಕ ಉತ್ಪಾತಗಳು ಕಂಡವು. ವಿದುರ, ಅವುಗಳನ್ನು ಎಷ್ಟು ವರ್ಣಿಸಲಿ? ಭೂಮಿಯು ಕಂಪಿಸಿತು. ದಿಕ್ಕುಗಳು ಉರಿಯುತ್ತಿರುವಂತೆ ಕಂಡವು. ಧೂಮಕೇತುಗಳು ಮೂಡಿದವು. ಸಮುದ್ರವು ಉಕ್ಕೇರಿ ತೀರವನ್ನು ದಾಟಿ ಆಕ್ರೋಶಿಸಿತು ಹಾಗೂ ನೀರನ್ನು ಹೊರಚೆಲ್ಲಿತು. ವಾಯುವು ಘನವಾಗಿ ಘರ್ಜಿಸಿತು. ಅದರ ಸೆಳುವಿಗೆ ಬೇರು ಸಹಿತ ಗಿಡಗಳು ಕೆತ್ತಿಬಿದ್ದವು. ಸೂರ್ಯ ಚಂದ್ರರಿಗೆ ಗೂಡು ಕಟ್ಟಿದಂತಾಯಿತು. ಕಮಲಗಳು ಬಾಡಿದವು. ಕತ್ತೆ ನಾಯಿಗಳು ಅತ್ತವು. ನರಿಗಳು ಕೆಂಡ ಕಾರುತ್ತಾ ಗ್ರಾಮ ಮಧ್ಯದಲ್ಲಿ ಅಡ್ಡಾಡಿ ಕೂಗತೊಡಗಿದವು. ಪಶುಗಳು ಮೇಲಿಂದ ಮೇಲೆ ಮಲಮೂತ್ರಗಳನ್ನು ವಿಸರ್ಜಿಸಿದವು. ದೇವಾಲಯಗಳಲ್ಲಿ ಮೂರ್ತಿಗಳು ಅತ್ತಂತೆ ಕಂಡವು. ಆಕಳುಗಳು ಕರೆಯುವಾಗ ರಕ್ತವನ್ನು ಕೊಟ್ಟವು. ಈ ಅಮಂಗಳಗಳನ್ನು ಕಂಡು ದೇವತೆಗಳು ಹಾಗೂ ಸನಕಾದಿ ಋಷಿಗಳು ಭಯಗೊಳ್ಳುತ್ತಿರುವಾಗಲೇ ಆದಿ ದೈತ್ಯರಿಬ್ಬರು ದಿತಿಯ ಗರ್ಭದಿಂದ ಹುಟ್ಟಿದರು. ಬೆಟ್ಟದಂತೆ ಭಯಂಕರ ಶರೀರಗಳನ್ನು ತಾಳಿದರು. ಇವರು ವಜ್ರಕಾಯರು. ಕಿರೀಟ ಭುಜಕೀರ್ತಿಗಳನ್ನು ಧರಿಸಿ ಲೋಕ ಪೀಡಾಕಾರಕರಾಗಿ ಭೂಮಿಯ ಮೇಲೆ ನಡೆಯುತ್ತಿರುವಾಗ ಭೂಮಿ ನಡುಗಿತು. ಕಶ್ಯಪರು ಹುಟ್ಟಿದ ಹಿರಿಯ ಮಗನಿಗೆ ಹಿರಣ್ಯ ಕಶ್ಯಪುವೆಂದು, ಎರಡನೆಯ ಮಗನಿಗೆ ಹಿರಣ್ಯಾಕ್ಷನೆಂದು ನಾಮಕರಣ ಮಾಡಿದರು. ಹಿರಣ್ಯಕಶ್ಯಪು ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ವರ ಪಡೆದು ಗರ್ವಿಯಾಗಿ 3 ಲೋಕಗಳನ್ನು ಗೆದ್ದು ಒಳ ಹೊರಗೆ ಮೃತ್ಯುವನ್ನು ಕಾಣದೆ ಮದವೇರಿ ಮೆರೆದನು ಎಂಬುದಾಗಿ ಮುಂದಿನ ನರಸಿಂಹಾವತಾರದ ಕತೆಗೆ ನಾಂದಿಯಾಗಿದೆ. ಹಿರಣ್ಯಾಕ್ಷನು ಅಣ್ಣನನ್ನು ಅನುಸರಿಸಿ ನಡೆಯುತ್ತಿದ್ದರಿಂದ
ಅವನಿಗೆ ಪ್ರೀತ್ಯಾಸ್ಪದನಾದನು. ಒಮ್ಮೆ ಗದಾಪಾಣಿಯಾಗಿ ಸ್ವರ್ಗಲೋಕ ಹಾಗೂ ರಸಾತಲ ಲೋಕಗಳೇ ಹೋಗಿ ಅಲ್ಲಿ ಹರಿಯನ್ನು ಹುಡುಕಿ ಅವನ ಸಂಗಡ ಯುದ್ಧ ಮಾಡಬೇಕೆಂಬ ಹಂಬಲದಿಂದ ಅವನು ಕೆಣಕಿದನು. ಚುಚ್ಚು ಮಾತುಗಳನ್ನಾಡಿದನು. ಶ್ರೀಹರಿಯ ಎದೆಗೆ ಗದೆಯಿಂದ ಹೊಡೆದನು. ಕೊನೆಗೆ ತಾನೇ ಶ್ರೀಹರಿಯಿಂದ ಮರಣ ಹೊಂದಿದನೆಂಬ ಸಂಗತಿಯು ಈ ಮೊದಲು ವರ್ಣಿತವಾಗಿದೆ. ಇವನ ಸಲುವಾಗಿಯೇ ವರಹಾವತಾರ ಮಾಡಿ ಶ್ರೀಹರಿಯು ಭೂಮಿ ವಿಧಾರಕ ಜಯದೇವೇಶ ಎಂದು ದೇವತೆಗಳಿಂದ ಗೇಗೀಯಮಾನನಾದನು. ಹೀಗೆ ವರಹಾವತಾರದ ವರ್ಣನೆಯನ್ನು ಮಾಡಿ ಮೈತ್ರೇಯಾಚಾರ್ಯರು ವಿದುರನಿಗೆ ತಿಳಿಸಿಕೊಟ್ಟರು. ಮುಂದಿನ ಅವತಾರ ನರಸಿಂಹಾವತಾರವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ.